ನಿನ್ನೆ ಮೈಸೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ಮಾಡಲಾಗಿತ್ತು. ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಅವರು ಆಡಿದಂತಹ ಮಾತಿತ್ತಲ್ಲ, ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಕಾಂಗ್ರೆಸ್ ಸಮಾವೇಶದಿಂದ ಡಿಕೆ ಅರ್ಧಕ್ಕೆ ಹೋದ ವಿಚಾರ ತೀವ್ರ ಚರ್ಚೆಯ ಬೆನ್ನಲ್ಲೇ ಮೈಸೂರಿನಲ್ಲಿ ಸಿಎಂ ಡಿಸಿಎಂ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸಿದ್ದರಾಮಯ್ಯನವರು ಈ ಮೂಲಕ ಮುಂದಾಗಿದ್ದಾರೆ. ನಿನ್ನೆ ಡಿಕೆಶಿ ಸಮಾವೇಶದಿಂದ ತೆರಳಿದ್ದ ಬಗ್ಗೆ ಸಿಎಂ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ನಮ್ಮಿಬ್ಬರ ಮಧ್ಯೆ ಒಡಕು ಮೂಡಿಸುವ ಪ್ರಯತ್ನ ಆಗ್ತಾ ಇದೆ, ನಾವಿಬ್ರೂ ಕೂಡ ಒಗ್ಗಟ್ಟಾಗಿಯೇ ಇದ್ದೇವೆ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ನಾನು ಡಿಕೆ ಶಿವಕುಮಾರ್ಗೆ ಅವಮಾನವನ್ನ ಮಾಡಿಲ್ಲ, ಡಿಕೆಶಿಗೆ ಅವಮಾನ ಅನ್ನೋದು ಬಿಜೆಪಿಯ ಭ್ರಮೆ ಅಷ್ಟೇ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ಯಾರು ಏನೇ ಮಾಡಿದ್ರು ಕೂಡ ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ತಮ್ಮ ಹೇಳಿಕೆಯ ಮೂಲಕ ಮತ್ತೊಮ್ಮೆ ರವಾನಿಸುವ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ನಡೀತು. ಎಲ್ಲರಿಗಿಂತ ಮೊದಲೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ ಅಲ್ಲಿಂದ ತೆರಳುತ್ತಾರೆ. ಅವರನ್ನ ವೆಲ್ಕಮ್ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತು ಚರ್ಚೆಗ್ರಾಸವಾಗಿತ್ತು. ಸಮಾವೇಶದಿಂದ ಡಿಕೆ ಅರ್ಧಕ್ಕೆ ಹೋದ ವಿಚಾರ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ವಿಚಾರಕ್ಕೆ ಮಾತನಾಡಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಪೂರ್ವ ನಿಗದಿತ ಕಾರ್ಯಕ್ರಮ ಇತ್ತು, ಹಾಗಾಗಿಯೇ ಹೋದೆ ಅಂತ ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗುವ ಬಗ್ಗೆ ಸಿಎಂಗೆ ಮೊದಲೇ ತಿಳಿಸಿದ್ದೆ. ಡಿಸಿಎಂ ಮಾತಿದು. ವಕೀಲರನ್ನ ಭೇಟಿ ಮಾಡಲು ದೆಹಲಿಗೆ ಹೋಗಿದ್ದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಕಬಿನಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ನಡೆದಂತಹ ವಿಚಾರಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಮುನ್ನೆಲೆಗೆ ಬಂದಂತಹ ಚರ್ಚೆಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಹೀಗೆ. ಈ ಮೂಲಕ ಇಬ್ಬರೂ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ತಿಳಿಸಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರಬೇಕು. ನೋಡಪ್ಪ, ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಇವರಿಬ್ಬರ ಕತೆ ಏನು ಅಂತ ಹೇಳಿ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ಗೊಂದಲವನ್ನ ಸೃಷ್ಟಿ ಮಾಡುವ ರೀತಿಯಲ್ಲಿ ನಡೆದುಕೊಳ್ಳೋದು, ಹೇಳಿಕೆ ಕೊಡೋದು ಇವರೇನೆ. ಆಮೇಲೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಟ್ಟೊಟ್ಟಿಗೆ ಕೈ ಎತ್ತೋದು, ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಹೇಳಿಕೆ ಕೊಡೋದು, ಏನನ್ನು ಸೂಚಿಸ್ತಾ ಇದೆ ಇದೆಲ್ಲ ಅಂತ. ಎಕ್ಸಾಕ್ಟ್ ಒಂದು ಪಾಯಿಂಟ್ ಹೇಳಿದ್ರಿ ಪ್ರೇಮ್ ತಾವು. ಇವರೇ ಗೊಂದಲಗಳನ್ನ ಸೃಷ್ಟಿ ಮಾಡುವಂಥದ್ದು, ಇವರೇ ಮತ್ತೆ ಆ ಗೊಂದಲಗಳಿಗೆ ಸಂಬಂಧಪಟ್ಟಂತಹ ಟೀಕೆಗಳು ಎದುರಾದಂಥ ಸಂದರ್ಭದಲ್ಲಿ ಸ್ಪಷ್ಟೀಕರಣಗಳನ್ನ ಕೊಡುವಂಥದ್ದು. ನಿನ್ನೆ ಸಾಧನಾ ಸಮಾವೇಶದ ವಿಚಾರದಲ್ಲಿ ಎರಡು ಪ್ರಶ್ನೆಗಳು ನಿನ್ನೆ ಸಂಜೆಯಿಂದ ಎದ್ದಂಥದ್ದು. ಒಂದು, ದಿಢೀರನೆ ಡಿ ಕೆ ಶಿವಕುಮಾರ್ ಯಾಕೆ ಸಮಾವೇಶದಿಂದ ಅರ್ಧದಿಂದ ಹೊರಗೆ ಹೊರಟೋದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿ ಅಂತ ಹಿಂದೆ ಇದ್ದಂಥವ್ರು ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಳಸಿದಂತಹ ಪದ. ಈ ಎರಡು ಪದಗಳ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಚರ್ಚೆಗಳು ಶುರುವಾಗಿದ್ದವು. ಇವತ್ತು ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡುವ, ಸ್ಪಷ್ಟೀಕರಣ ರೂಪದ ಉತ್ತರ ಕೊಡುವ ಕೆಲಸವನ್ನು ಖುದ್ದು ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯವರು ಮಾಡಿರುವಂಥದ್ದು. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಹೇಳಿದಂಥದ್ದು, ದೆಹಲಿಗೆ ಪೂರ್ವ ನಿಗದಿತವಾದಂತಹ ಮೀಟಿಂಗ್ ಇತ್ತು, ಅದು ರಾಜಕೀಯವಾದಂತಹ ಮೀಟಿಂಗ್ ಅಲ್ಲ. ನಾನು ಖುದ್ದು ಮುಖ್ಯಮಂತ್ರಿಗಳಿಗೆ ಹೇಳಿ ದೆಹಲಿಗೆ ಹೋಗಿದ್ದೇನೆ, ಲಾಯರ್ನ ಮೀಟ್ ಮಾಡಿ ರಾತ್ರಿಗೆ ನಾನು ವಾಪಸ್ ಬಂದಿದ್ದೇನೆ. ಬಿಜೆಪಿಯವರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಹಾಗಾಗಿ ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾರೆ ಅನ್ನುವಂತಹ ತಿರುಗೇಟನ್ನು ಕೊಡುವಂಥದ್ದು. ಎರಡನೇದಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ನಾನು ಅವಮಾನ ಮಾಡಿಲ್ಲ. ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಇರದ ಕಾರಣಕ್ಕೋಸ್ಕರವಾಗಿ ಅವರ ಹೆಸರು ನಾನು ಹೇಳಲಿಲ್ಲ ಹೊರತು ಇನ್ಯಾವುದು ಕೂಡ ಇಲ್ಲ. ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಮಾಡ್ತಾ ಇದೆ. ನನ್ನ ಮತ್ತು ಡಿ ಕೆ ಶಿವಕುಮಾರ್ ಸಂಬಂಧವನ್ನು ಕೆಡಿಸಿ ಅದರಿಂದ ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಥರದೊಂದು ಭ್ರಮೆಯಲ್ಲಿ ಬಿಜೆಪಿ ಇದೆ. ಆದರೆ ಅವರು ಆ ಭ್ರಮೆಯಾಗೇ ಇರುತ್ತೆ, ನಾವು ಮಾತ್ರ ಚೆನ್ನಾಗಿರ್ತೇವೆ ಅನ್ನುವಂಥ ಒಗ್ಗಟ್ಟಿನ ಪ್ರದರ್ಶನ. ಅಂದರೆ ಇವರ ನಡವಳಿಕೆಗಳಿಂದ ಈ ಒಂದಿಷ್ಟು ಅನುಮಾನಗಳು ನಿನ್ನೆ ಸೃಷ್ಟಿಯಾಗಿದ್ದು. ಇವತ್ತು
ಮೈಸೂರಿನ ಕಬಿನಿ ಜಲಾಶಯದ ಬಳಿಯಲ್ಲಿ ಇದೆರಡಕ್ಕೂ ಕೂಡ ಸ್ಪಷ್ಟೀಕರಣ ಕೊಡುವ ಕೆಲಸವನ್ನು ಮಾಡುವ ಮೂಲಕವಾಗಿ ಈ ಎರಡೂ ಪ್ರಶ್ನೆಗಳ ವಿವಾದಕ್ಕೆ ತೆರೆ ಎಳೆಯುವ ಕೆಲಸವನ್ನು ಮಾಡಿದ್ದಾರೆ. ಪ್ರೇಮ್. ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.